ಹಲೋ, ಅಯೋಧ್ಯ ಟ್ರೋಫಿಯ ಸಮಾರೋಪ ಸಮಾರಂಭದ ಈ ಒಂದು ವೇದಿಕೆಗೆ ಅತಿಥಿ ಅಭ್ಯಾಗತರಾಗಿ ಆಗಮಿಸಿದಂತ ನಮ್ಮವರೇ ಆಗಿರುವಂತ ರಾಜೇಂದ್ರ ಶೆಟ್ಟಿ ನೀರೇ ಗ್ರಾಮ ಪಂಚಾಯತಿನ ಸದಸ್ಯರಲ್ಲಿ ಓರ್ವರಾಗಿರುವಂತ ನೀವು ನಮ್ಮ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮತ್ತೊಬ್ಬರು ಸುಕೇಶ್ ಬೈಲೂರು, ಇವರು ಕೂಡ ವೇದಿಕೆ ಬರಬೇಕನ್ನೋದ ಕೇಳ್ಕೊಳ್ತಾ ಇದ್ದೇವೆ. ದಿನೇಶ್ ಪೂಜಾರಿ ಅವರು ನಮ್ಮ ವೇದಿಕೆಯನ್ನು ಅಲಂಕರಿಸಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಅದೇ ರೀತಿ ಶಾಂತಿ ಯುವಕ ಮಂಡಲ ಜಾರ್ಖಂಡ್ ಇದರ ಅಧ್ಯಕ್ಷರಾಗಿರುವಂತ ಮುಸ್ತಫಾ ಅವರು ವೇದಿಕೆಗೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಎಲ್ಲ ಕ್ರೀಡಾಪಟುಗಳು ಫೈನಲ್ ಪಂದ್ಯಾಟವನ್ನು ಆಡಿದಂತ ಎರಡೂ ತಂಡದ ಆಟಗಾರರು ವೇದಿಕೆ ಮುಂಭಾಗ ಬನ್ನಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಇವತ್ತು ಗೌರವವನ್ನು ಸ್ವೀಕರಿಸುವವರು, ಸನ್ಮಾನ ಪಡುವವರು ಶ್ರೀಯುತ ಸನ್ಮಾನ್ಯ ಶ್ರೀ ಬ್ರಹ್ಮ ಬೈದರ್ಕಲ ಗರಡಿ ನೀರೇ ಇದರ ಅರ್ಚಕರು ಆಗಿರುವಂತ ಗೋಪಾಲ್ ಪೂಜಾರಿ ನೀರೇ ಅವರು ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಅದೇ ರೀತಿ ನೀರೆಯ ಅಂಚೆ ಕಚೇರಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದಂತ ಕೃಷ್ಣ ಶೆಟ್ಟಿ ಕೌಡೂರ್ ಅವರು ಇವತ್ತು ಸನ್ಮಾನ ಪಡುವವರು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ರು ಶ್ರೀಯುತ ಸುಜಿತ್ ನಾಯಕ್ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಪಂಜ ಕುಸ್ತಿಯಲ್ಲಿ ಚಿನ್ನದ ಪದಕವನ್ನು ಗೆದ್ದವರು, ಅವರು ಕೂಡ ಸನ್ಮಾನಿತರು, ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅನ್ನೋದನ್ನ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾಸನದಲ್ಲಿ ಬೆಳ್ಳಿಯ ಪದಕವನ್ನು ಗೆದ್ದಂತ ನಮ್ಮೂರಿನ ಸುಷ್ಮಾ ನಾಯಕ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮತ್ತೊಬ್ರು ನಮ್ಮ ಸನ್ಮಾನಿತರು ಇವತ್ತು ಈ ಒಂದು ವೇದಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಖೋಖೋ ಕ್ರೀಡಾಪಟುವಾಗಿ ನಮ್ಮೂರಿಗೆ ಹೆಸರನ್ನು ಕೊಟ್ಟಂತ ಲಹರಿ ಕೆ ಪೂಜಾರಿ ಅವರು ವೇದಿಕೆಯನ್ನು ಅಲಂಕರಿಸಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಸರಿ, ವೇದಿಕೆಯನ್ನು ಅಲಂಕರಿಸಿದಂತ ನಮ್ಮ ಗೌರವಾನ್ವಿತ ಎಲ್ಲ ಅತಿಥಿ ಅಭ್ಯಾಗತರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ನಾವು ಗೌರವಾನ್ವಿತವಾಗಿ ಗುಲಾಬಿ ಹೂವನ್ನು ಕೊಟ್ಟು ಈಗ ಅವರಿಗೆ ಸ್ವಾಗತಿಸಲಿಕ್ಕಿದ್ದೇವೆ. ಆದ್ದರಿಂದ ವೇದಿಕೆಯಲ್ಲಿರುವಂತಹ ನಮ್ಮ ಹಿರಿಯರು ಶ್ರೀ ಬ್ರಹ್ಮ ಬೈದಾರ್ಕಲ ಗರಡಿ ನೀರೇ ಇದರ ಅರ್ಚಕರಲ್ಲಿ ಓರ್ವರಾಗಿರುವಂತ ಗೋಪಾಲ್ ಪೂಜಾರಿ ನೀರೇ ನಮ್ಮ ಹಿರಿಯರು, ಅವರಿಗೆ ಪ್ರಶಾಂತ್ ಅವರು ಬಂದು ಗುಲಾಬಿ ಹೂವನ್ನು ಕೊಡಬೇಕು ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬ ಹಿರಿಯರು ನೀರೇ ಅಂಚೆ ಕಚೇರಿಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾ ಇರುವವರು ಕೃಷ್ಣ ಶೆಟ್ಟಿ ಕೌಡೂರ್ ಅವರು, ಅವರಿಗೆ ಆತ್ಮ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಸಂತು ಅವರು ಗುಲಾಬಿಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ. ನೀರೇ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವಂತ ರಾಜೇಂದ್ರ ಶೆಟ್ಟಿ ಅವರಿಗೆ ಅಶೋಕ್ ಅವರು ಬಂದು ಗುಲಾಬಿಯನ್ನು ಕೊಟ್ಟು ಗೌರವಿಸಬೇಕು ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ. ಶಾಂತಿ ಯುವಕ ಮಂಡಲ ಜಾರ್ಖಂಡ್ ಇದರ ಪ್ರಸ್ತುತ ಅಧ್ಯಕ್ಷರು ಆಗಿರುವಂತ ಮುಸ್ತಫಾ ಅವರಿಗೆ ಅವಿನಾಶ್ ಅವರು ಗುಲಾಬಿ ಹೂವನ್ನು ಕೊಟ್ಟು ಈ ಒಂದು ಸಮಾರೋಪದ ವೇದಿಕೆಗೆ ಗೌರವಿಸಬೇಕು ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ.
ದಿನೇಶ್ ಪೂಜಾರಿ ಅವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ಸುನಿಲ್ ರವರು ಗುಲಾಬಿವನ್ನ ಕೊಟ್ಟು ಸಮಾರೋಪದ ಈ ಒಂದು ವೇದಿಕೆಗೆ ಅವರನ್ನು ಸ್ವಾಗತಿಸಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಶ್ರೀಯುತ ಸುಜಿತ್ ನಾಯಕ್ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಪಂಜ ಕುಸ್ತಿಯ ಚಿನ್ನ ಪದಕ ಗೆದ್ದವರು ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಜಗದೀಶ್ ಪೂಜಾರಿ ಅವರು ಗುಲಾಬಿ ಹೂವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಖೋಖೋ ಕ್ರೀಡಾಪಟುವಾಗಿ ನಮ್ಮೂರಿಗೆ ಹೆಸರನ್ನು ಕೊಟ್ಟಂತ ಲಹರಿ ಕೆ ಪೂಜಾರಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಆತ್ಮ ಸ್ವಾಗತವನ್ನು ಬಯಸ್ತಾ ಅವರಿಗೆ ಸಂತು ಅವರು ಗುಲಾಬಿ ಹೂವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಮತ್ತೊಬ್ರು ನಮ್ಮ ವೇದಿಕೆಯನ್ನು ಅಲಂಕರಿಸಿದಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾಸನದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಂತ ಸುಷ್ಮಾ ನಾಯಕ್ ಅವರಿಗೆ ಅಶೋಕ್ ಅವರು ಗುಲಾಬಿಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನೋದಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕ್ರೀಡಾ ಪುರಸ್ಕರು ಆತ್ಮೀಯರಾಗಿರುವಂತ ಸುಕೇಶ್ ಬೈಲೂರ್ ಅವರು ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ಆತ್ಮ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪ್ರಶಾಂತ್ ಅವರು ಗುಲಾಬಿಯನ್ನು ಕೊಟ್ಟು ಈ ಒಂದು ಸಮಾರೋಪದ ವೇದಿಕೆಗೆ ಅವರನ್ನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿರುವಂತ ಅತಿಥಿ ಅಭ್ಯಾಗತರಲ್ಲಿ ಓರ್ವರಾಗಿರುವಂತ ಕೃಷ್ಣ ಶೆಟ್ಟಿ ಕೌಡೂರ್ ಅವರು ಒಂದೆರಡು ಮಾತುಗಳನ್ನು ಮಾತಾಡಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಪ್ರಾಣಿ ಕಸಿ ಕೊಡುವಂತ ಕ್ರಮ ವೇದರಕರ ಗರಡಿ ನೀರ ಪ್ರಥಮ
ಸರಿ, ಸಮಾರೋಪ ಸಮಾರಂಭದ ಹಿತನುಡಿಗಳನ್ನು ಮಾತಾಡಿದತ್ತ ನಮ್ಮವರೇ ಆಗಿರುವಂತಹ ಕ್ರೀಡಾ ಪೋಷಕರು ಮತ್ತು ಇವತ್ತು ಗೌರವಾನ್ವಿತ ಸನ್ಮಾನ ಪೀಠವನ್ನು ಅಲಂಕರಿಸಿರುವಂತಹ ಕೃಷ್ಣ ಶೆಟ್ಟಿ ಕೌಡೂರು ಅವರಿಗೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಈ ಒಂದು ವೇದಿಕೆಯಲ್ಲಿ ಉದ್ದೇಶವನ್ನು ಇಟ್ಟುಕೊಂಡೇ ಈ ಒಂದು ಟೂರ್ನಮೆಂಟ್ ಅನ್ನು ನಡೆಸಿದ್ದೇವೆ. ಆದ್ದರಿಂದ ಈಗ ನಮ್ಮೂರಿನ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರುವಂತಹ ಛಾಪನ್ನು ಮೂಡಿಸಿ ಕ್ರೀಡಾಪಟುಗಳಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತ ನಮ್ಮೂರಿನ ಇವರಿಗೆ ಸನ್ಮಾನ ಮಾಡುವಂತ ಒಂದು ಯೋಚನೆ ಮತ್ತು ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಮೊದಲಾಗಿ ನಾವು ನಮ್ಮ ಹಿರಿಯರು ಮಾರ್ಗದರ್ಶಕರು ಬಹಳಷ್ಟು ವರ್ಷಗಳಿಂದ ನಮ್ಮ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿ ನೀರೇ ಇದರ ಅರ್ಚಕರಾಗಿ ಗರಡಿ ಮನೆಯ ಪೂಜಾರಿಯಾಗಿ ಗೋಪಾಲ್ ಪೂಜಾರಿ ನೀರೇ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಮೊದಲಾಗಿ ನಾವು ಈ ಒಂದು ಸಮಾರೋಪ ಸಮಾರಂಭದ ಅಯೋಧ್ಯ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ, ಸನ್ಮಾನಿಸಲಿಕ್ಕಿದ್ದೇವೆ. ಆದ್ದರಿಂದ ಅವರು ಸನ್ಮಾನದ ಪೀಠಕ್ಕೆ ಬರಬೇಕು ಅನ್ನೋದಾಗಿ ಗೋಪಾಲ್ ಪೂಜಾರಿ ಅವರನ್ನ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಅವರನ್ನ ಗೌರವಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸರಿ, ನೀವು ಕೂಡ ಮುಂದಕ್ಕೆ ಬನ್ನಿ. ಶಾಲನ್ನ ಹಾಕಿ ಅವರನ್ನು ಅತ್ಯಂತ ಅಭಿಮಾನದಿಂದ ಗೌರವದಿಂದ ಸನ್ಮಾನಿಸ್ತಾ ಇದ್ದೇವೆ. ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಮನೆ ನೀರೇ ಇದರ ಅರ್ಚಕರಾಗಿ ನಮ್ಮ ಹಿರಿಯರಾಗಿ ಮಾರ್ಗದರ್ಶಕರಾಗಿ ನಮಗೆ ಸಲಹೆ ಸೂಚನೆಯನ್ನು ಕೊಡುವಂತ ಒಬ್ರು ಗೋಪಾಲ್ ಪೂಜಾರಿ ನೀರೇ ಅವರು. ಅವ್ರನ್ನ ಅತ್ಯಂತ ಗೌರವದಿಂದ ಈಗ ಅಭಿನಂದಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಸರಿ, ಸನ್ಮಾನಿಸಿದಂತ ಎಲ್ಲ ಅತಿಥಿ ಅಭ್ಯಾಗತರಿಗೆ ಅಭಿನಂದನೆಗಳು. ಮುಂದಕ್ಕೆ ನಮ್ಮೂರಿನ ಅಂಚೆ ಕಚೇರಿಯಲ್ಲಿ ಕಳೆದ 39 ವರ್ಷಗಳಿಂದ ಸುದೀರ್ಘ ಸೇವೆಯನ್ನು ಸಲ್ಲಿಸಿದವರು. 39 ವರ್ಷಗಳಂದ್ರೆ 1990ರ ದಶಕದಲ್ಲಿ, ಅಂದ್ರೆ ಆವಾಗ ಬೈಕ್ ಬಸ್ಗಳೆಲ್ಲ ವಿರಳ, ಸೈಕಲ್ ಕೂಡ ಇರುವುದು ಕಡಿಮೆ, ನಡ್ಕೊಂಡು ಹೋಗಿ ಕೆಲಸ ಮಾಡ್ತಿದ್ರೇನ. ಆ ನಿಟ್ಟಿನಲ್ಲಿ ಅವಾಗ ನಾವು ಕಾಗದ ಅಂದ್ರೆ ಪತ್ರ ಬರೆಯುವುದೇ ಜಾಸ್ತಿ, ಫೋನು ಈ ರೀತಿಯ ವ್ಯವಸ್ಥೆ ಎಲ್ಲ ಇಲ್ಲ. ಏನಾದ್ರೂ ಇನ್ವಿಟೇಷನ್ ಏನಾದ್ರೂ ಮಾಡ್ಬೇಕಾದ್ರೆ ಕಾಗದ ಮೂಲಕ ಅವರು ಎಷ್ಟು ದೂರಕ್ಕೆ ನಡೆದುಕೊಂಡು ಹೋಗಿ ಆ ಪತ್ರವನ್ನು ಮನೆಗಳಿಗೆ ತಲುಪಿಸಿ ಅಚ್ಚುಕಟ್ಟಾದ ಸರ್ಕಾರಿ ಕೆಲಸವನ್ನು ಮಾಡಿಕೊಟ್ಟವರು ನಮ್ಮ ಕೃಷ್ಣ ಶೆಟ್ಟಿ ಗೌಡೂರು. ಆದ್ದರಿಂದ ಅವರಿಗೆ ಅತ್ಯಂತ ಗೌರವದಿಂದ ಆತ್ಮೀಯವಾಗಿ ಅಭಿನಂದಿಸಿ ಈಗ ಈ ಒಂದು ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರು ಅವರನ್ನು ಅತ್ಯಂತ ಗೌರವದಿಂದ ಗೌರವಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸರಿ, ಮುಂದಕ್ಕೆ ಸನ್ಮಾನ ಪಡುವವರು ನಮ್ಮ ಊರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟಂತ ಶ್ರೀಯುತ ಸುಜಿತ್ ನಾಯಕ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಇವರ ಬಗ್ಗೆ ಹೇಳುವುದಾದ್ರೆ ತುಂಬಾ ಇದೆ, ಹೇಳುವುದಕ್ಕೂ ಕೂಡ ಇದೆ. ಆದ್ದರಿಂದ ಸುಧಾಕರ್ ನಾಯಕ್ ಮತ್ತು ಜ್ಯೋತಿ ನಾಯಕ್ ಅವರ ದಂಪತಿಯ ಸುಪುತ್ರರಾಗಿ 23/1997 ಜನಿಸಿದ ಇವರು ತಮ್ಮ ಪ್ರಾಥಮಿಕ ಮತ್ತು PUC ಶಿಕ್ಷಣವನ್ನು ಇದೇ ಜೂನಿಯರ್ ಕಾಲೇಜು ಬೈಲೂರಿನಲ್ಲಿ ಮುಗಿಸಿ ಪದವಿ ಶಿಕ್ಷಣವನ್ನು ಹಿರಿಯಡ್ಕದಲ್ಲಿ ಪಡೆದಿರುತ್ತಾರೆ. ಶಿಕ್ಷಣವನ್ನು ಹಿರಿಯಡ್ಕದಲ್ಲಿ ಪಡೆದುಕೊಂಡು ಒಂದು ರೀತಿಯಲ್ಲಿ ಉತ್ತಮ ರೀತಿಯ ವಾಲಿಬಾಲ್ ಆಟಗಾರರಾಗಿ ಕಾರ್ಕಳ ತಾಲೂಕು ಬೈಲೂರು ಗ್ರಾಮದಲ್ಲಿ ಒಂದು ನಡೆದಂತ ಘಟನೆ, ಅದು ಬಾವಿ ದುರಂತದಲ್ಲಿ ಸೇರಿದಂತ ಜನರು ಅಸಹಾಯಕರಾಗಿ ನಿಂತ ಸಂದರ್ಭದಲ್ಲಿ ಇವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು 3 ಬಾವಿಯಿಂದ ಮೇಲಕ್ಕೆ ಎತ್ತಿ 2 ಪ್ರಾಣ ಅಪಾಯದಿಂದ ಪಾರು ಮಾಡಿದಂತ ಇವರು ನೀರಿಗೆ ಬಿದ್ದ ಹಲವು ಮೃತದೇಹಗಳನ್ನು ಮೇಲಕ್ಕೆತ್ತಿದ ಕೀರ್ತಿ ಕೂಡ ಇವರಿಗಿದೆ.
ಅಗ್ನಿಶಾಮಕ ದಳ ಮತ್ತು ಪೊಲೀಸರಿಂದ ಬಹಳಷ್ಟು ಹೆಸರನ್ನು ಪಡ್ಕೊಂಡಂತ ಇವರು ನಮ್ಮೂರಿಗೆ ಬಹಳಷ್ಟು ಹೆಸರನ್ನು ತಂದುಕೊಟ್ಟಿದ್ದಾರೆ. ಸಮಾಜಮುಖಿ ಚಿಂತನೆಯನ್ನ ಮಾಡಿಕೊಂಡು ಸಮಾಜಮುಖಿ ಕೆಲಸವನ್ನ ಮಾಡುತ್ತಾ ಹಿಂದೂ ಜಾಗರಣ ವೇದಿಕೆಯ ಸಕ್ರಿಯ ಕಾರ್ಯದರ್ಶಿಯಾಗಿ ಇವತ್ತು ಕೂಡ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇವರು ದಿನಾಂಕ 19/3/2023 ಹಾಸನದಲ್ಲಿ ನಡೆದಂತ ರಾಜ್ಯ ಮಟ್ಟದ ಪಂಜಾ ಕುಸ್ತಿಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಗೆದ್ದಂತ ಚಿನ್ನದ ಹುಡುಗ ರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯಾಗಿ ತದನಂತರದಲ್ಲಿ 22/5/2023 ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ರಾಷ್ಟ್ರೀಯ ಮಟ್ಟದ ಪಂಜಾ ಕುಸ್ತಿಯಲ್ಲಿ 4ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೆ 18 ಮತ್ತು 23 ಮೈಸೂರಿನಲ್ಲಿ ನಡೆದಂತ ರಾಜ್ಯ ಮಟ್ಟದ ಪುರುಷರ ಪಂಜಾ ಕುಸ್ತಿಯ ಪಂದ್ಯಾಟದಲ್ಲಿ 2ನೇ ಸ್ಥಾನವನ್ನು ಪಡೆದಿರುವಂತಹ ಕೀರ್ತಿ ನಮ್ಮೂರಿಗಿದೆ. ಇದು ನಮ್ಮ ಚಿನ್ನದ ಹುಡುಗ ಶ್ರೀಯುತ ಸುಜಿತ್ ನಾಯ್ಕ್ ಅವರಿಗೆ ಅಭಿನಂದನೆ, ಗೌರವ ಈಗ ಸನ್ಮಾನಿಸ್ತಾ ಇದ್ದೇವೆ. ನಿಮ್ಮೆಲ್ಲ ಚಪ್ಪಾಳೆಯನ್ನು ಅಭಿನಂದಿಸಿ ಅನ್ನೋದಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರು ಇವರನ್ನು ಸನ್ಮಾನಿಸಬೇಕು ಅನ್ನೋದಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಸನ್ಮಾನ ಪಡುವವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾಸನದ ಮೂಲಕವಾಗಿ ನಮ್ಮೂರಿಗೆ ಮತ್ತೊಂದು ಚಿನ್ನದ ಪದಕವನ್ನು ತಂದುಕೊಟ್ಟಂತ ಸುಷ್ಮಾ ನಾಯಕ್ ಅವರು. ಯೋಗ ಅಂದ್ರೆ ಆರೋಗ್ಯಕ್ಕೂ ಯಾವತ್ತೂ ಒಳ್ಳೆಯದು. ಯಾಕೆಂದ್ರೆ ಫಿಟ್ನೆಸ್ ಅನ್ನು ನಾವು ನೋಡ್ತೇವೆ, ಬಾಡಿ ಬಿಲ್ಡಿಂಗ್ ಅನ್ನು ಮಾಡ್ತೇವೆ, ಬೇರೆ ಬೇರೆ ರೀತಿಯ ಒಂದು ಫಿಟ್ನೆಸ್ ಗಾಗಿ ಮಾಡ್ತೇವೆ. ಆದ್ರೆ ಯೋಗವನ್ನು ಮಾಡುವುದು ಕಡಿಮೆ, ಆದ್ರೆ ಯೋಗ ಮಾಡಿದ್ರೆ ಅತ್ಯುತ್ತಮ ಅಂತ. ಯಾಕೆಂದ್ರೆ ಅದೆಷ್ಟೋ ಕಾಯಿಲೆಗಳು ದೂರ ಆಗುವಂತ ಒಂದು ನಮ್ಗೆ ಆಸನ ಇದ್ರೆ ಅದು ಯೋಗಾಸನ ಅಂತೆ. ಆದ್ರೆ ಈಗ ನಮ್ಮ ಸುಷ್ಮಾ ನಾಯಕ್ ಅವರು ಆ ಯೋಗಾಸನದಲ್ಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಆದ್ದರಿಂದ ಅವರು ನಮ್ಮ ಈ ಒಂದು ಗೌರವದ ಸನ್ಮಾನದ ವೇದಿಕೆ ಬಂದಿದ್ದಾರೆ. ಶ್ರೀಯುತ ಇವರು ಗೋವಿಂದೂರು ಯರ್ಲಪ್ಪಾಡಿಯ ತಂದೆ ದಿವಂಗತ ಮುಕುಂದ ನಾಯಕ್ ಮತ್ತು ತಾಯಿ ಲತಾ ನಾಯಕ್ ಅವರ ಏಕಮಾತ್ರ ಪುತ್ರಿ. ಇವರು ಥೈಲ್ಯಾಂಡ್ ನಲ್ಲಿ ನಡೆದಂತ 6ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ 20ರಿಂದ 30 ವರ್ಷದ ಒಂದು ವಯೋಮಿತಿಯ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಭಾರತವನ್ನು ಪ್ರತಿನಿಧಿಸಿದಂತ ಇವರು ಚಿನ್ನದ ಪದಕವನ್ನು ಗೆದ್ದಿರುತ್ತಾರೆ, ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಇವರಿಗೆ ಬಹಳಷ್ಟು ಅಭಿಮಾನದಿಂದ ಗೌರವದಿಂದ ಈ ವೇದಿಕೆಯಲ್ಲಿ ನಮ್ಮೆಲ್ಲ ಅತಿಥಿ ಅಭ್ಯಾಗತರು ಸೇರಿಕೊಂಡು ಅವರನ್ನು ಸನ್ಮಾನಿಸಬೇಕು ಅನ್ನೋದನ್ನು ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮತ್ತೊಬ್ರು ನಮ್ಮ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಪಡುವವರು ರಾಜ್ಯ ಮಟ್ಟದಲ್ಲಿ ಖೋಖೋ ಆಟಗಾರ್ತಿಯಾಗಿ ಕ್ರೀಡಾಪಟುವಾಗಿ ನಮ್ಮೂರಿಗೆ ಮತ್ತೊಂದು ಕೀರ್ತಿಯನ್ನು ತಂದುಕೊಟ್ಟವರು ಲಹರಿ ಕೆ ಪೂಜಾರಿ ಅವರು ನಮ್ಮ ಸನ್ಮಾನ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರು ಕೃಷ್ಣ ಪೂಜಾರಿ ಮತ್ತು ತಾಯಿ ರಂಜನಿ ಇವರ ದಂಪತಿಯ 3 ಪುತ್ರಿಯರಲ್ಲಿ 2ನೇವರು. ಇವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ವಾಣಿಜ್ಯ ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ. ಇವರು 2024 ಮತ್ತು 25 ಸಾಲಿನ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜು ಮಟ್ಟದಲ್ಲಿ ಖೋಖೋ ಪಂದ್ಯಾಟದಲ್ಲಿ ತಾಲೂಕು ಮಟ್ಟವನ್ನು ಪ್ರತಿನಿಧಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಆ ನಂತರ ಇವರು ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಕಾಲೇಜು ಮಟ್ಟ 4000 ಮೀಟರ್ನ ಗುಡ್ಡಗಾಡು ಓಟ ಇದು ಅಜ್ಜರಕಾಡು ಕ್ರೀಡಾಂಗಣದಲ್ಲಿ ನಡೆದಂತ ಉಡುಪಿ ಜಿಲ್ಲಾ ಮಟ್ಟದಲ್ಲಿ ವಿಜಯಿಯಾಗಿ ಆ ನಂತರ ತುಮಕೂರು ಜಿಲ್ಲೆಯ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟ ಸ್ಪರ್ಧೆಯಲ್ಲಿ ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸಿದಂತ ಇವರು ಬಹಳಷ್ಟು ಗೌರವದಿಂದ ಅವರಿಗೆ ಪ್ರಶಸ್ತಿಗಳು ದೊರಕಿದೆ. ಆ ನಂತರ ಇತ್ತೀಚೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೈಲೂರು ಇದರ 2024-25 ಸಾಲಿನ
ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಇವರನ್ನು ಅತ್ಯುತ್ತಮ ಕ್ರೀಡಾಪಟು ಅನ್ನೋದಾಗಿ ಶಾಲೆಯ ಮುಖಾಂತರವಾಗಿ ಇವರನ್ನು ಗೌರವಿಸಿದ್ದಾರೆ. ಈಗ ನಮ್ಮ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಅತ್ಯಂತ ಗೌರವದಿಂದ ಸನ್ಮಾನಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾತರು ಲಹರಿ ಕೆ ಪೂಜಾರಿ ಅವರನ್ನು ಗೌರವಿಸಬೇಕು, ಸನ್ಮಾನಿಸಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಏನು ಅಂತಿಮವಾಗಿ ಒಂದು ಸನ್ಮಾನ ಬಾಕಿ ಇದೆ. ಅದು ವೇದಿಕೆಯಲ್ಲಿ ಇಲ್ಲ, ಆದ್ರೆ ಹೊರಭಾಗದಲ್ಲಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ರೀತಿ ಒಂದು ಸನ್ಮಾನ ಕೊಡುವುದು ಅವರಿಗೆ ಸನ್ಮಾನ ಆದ್ರೂ ನಮ್ಗೆ ಇದೊಂದು ಸಣ್ಣ ಕೆಲಸ. ಯಾಕೆಂತ ಹೇಳಿದ್ರೆ ಅವರು ಒಂದು ಕ್ರಿಕೆಟ್ ನಲ್ಲಿ ಮಾಡಿದಂತ ಕೆಲಸ, ಬಾಸು ಆಟಗಾರರಿಗೆ ಕೊಟ್ಟಂತ ವೇದಿಕೆ ಮತ್ತು ಸ್ನೇಹಜೀವಿ, ಈ ರೀತಿಯ ಮನಸ್ಸನ್ನು ಹೊಂದಿರುವಂತ ಆಟಗಾರರು ಕ್ರಿಕೆಟ್ ನಲ್ಲಿ ಇದ್ದಾರೆ, ಅದು ಕೂಡ ಬೈಲೂರಿನಲ್ಲೇ ಇದ್ದಾರೆ ಅನ್ನುವುದಕ್ಕೆ ನಮಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಅವರನ್ನು ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ. ಪ್ರಶಾಂತ್ ಶೆಟ್ಟಿ ಅವರು ವೇದಿಕೆ ಬರಬೇಕನ್ನುವುದಾಗಿ. ಬೈಲೂರಿನಲ್ಲಿ ಪ್ರಸ್ತುತ ಕಾಲದಲ್ಲಿ ರವಿ ಶೆಟ್ಟಿ ಅವರು ದೊಡ್ಡ ಮಟ್ಟದ ಕ್ರಿಕೆಟ್ ಅಲ್ಲಿ ಹೆಸರು ಮಾಡಿದ್ರು ಕೂಡ, ಪ್ರಸ್ತುತ ಮಂಚೂರಿಯಲ್ಲಿ ಫಯಾಜ್ ಅವರು ಈಗ ಹೆಸರನ್ನು ಮಾಡಿಕೊಂಡು ಬಂದ್ರು ಕೂಡ, ಲೆಜೆಂಡ್ ಆಟಗಾರರಾಗಿ ಬಹಳಷ್ಟು ವರ್ಷಗಳಿಂದ ತನ್ನದಾಗಿರುವಂತಹ ಕ್ರಿಕೆಟ್ ಅಲ್ಲಿ ಛಾಪನ್ನ ಮೂಡಿಸಿ ಜಿಲ್ಲೆ, ಹೊರ ಜಿಲ್ಲೆ, ಹೊರ ರಾಜ್ಯ ಮತ್ತು ಮುಂಬೈ ಅಂತ ಮಹಾರಾಷ್ಟ್ರ, ಪುಣೆಗಳಲ್ಲಿ ಕೂಡ ಬನ್ಸ್ ಕ್ರಿಕೆಟ್ಸ್ ಅನ್ನು ಆಡುವುದರ ಮೂಲಕವಾಗಿ ಅದೆಷ್ಟೋ ಆಟಗಾರರನ್ನು ಮುಂಬೈ ಮತ್ತು ಪುಣೆಗಳಿಗೆ ಕರೆದುಕೊಂಡು ಹೋಗಿ ಅದೆಷ್ಟೋ ಆಟಗಾರರಿಗೆ ವೇದಿಕೆಯನ್ನು ಕೊಟ್ಟು ಅದೆಷ್ಟೋ ಕಿರಿಯರನ್ನ ಬೆಳೆಸಿ ಈ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನು ಸಂಘಟಿಸಿದಂತ ಕೀರ್ತಿ ಇವರಿಗಿದೆ. ಆದ್ದರಿಂದ ನಮ್ಮ ಒಂದು ಶುಭ ಹಾರೈಕೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಒಂದು ಗರಡಿಯಲ್ಲಿ ಇನ್ನಷ್ಟು ಯುವಕರು ಈ ಕ್ರಿಕೆಟ್ಗೆ ಬರಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಲಿ ಅನ್ನುವಂತ ಒಂದು ಗೌರವದೊಂದಿಗೆ ಈಗ ನಿಮ್ಮನ್ನು ಅತ್ಯಂತ ಗೌರವದಿಂದ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಪ್ರಶಾಂತ್ ಶೆಟ್ಟಿ ಅವರನ್ನ, ನಮ್ಮ ಬೈಲೂರಿನ ಎಕ್ಸ್ಪ್ರೆಸ್ ಅವರು, ಕ್ರಿಕೆಟ್ ಅಲ್ಲಿ ಅತಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದವರು, ಬಾಸು ಅಭಿಮಾನದಿಂದ, ಬಾಸು ಗೌರವದಿಂದ ನಮ್ಮ ಪ್ರಶಾಂತ್ ಶೆಟ್ಟಿ ಅವರನ್ನು ಅಯೋಧ್ಯೆ ಟ್ರೋಫಿಯ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಸರಿ, ಮುಂದಕ್ಕೆ ನಮ್ಮ ಈ ಒಂದು ಅಯೋಧ್ಯೆ ಟ್ರೋಫಿಯಲ್ಲಿ ಕೆಲಸವನ್ನ ಮಾಡಿಕೊಟ್ಟವರು, ಅವರವರ ಕೆಲಸವನ್ನ ಅವರವರೇ ಅಚ್ಚುಕಟ್ಟಾಗಿ ಬಾಸು ಅಭಿಮಾನದಿಂದ, ಗೌರವದಿಂದ ಮತ್ತು ಶಿಸ್ತಿನ ರೂಪದಲ್ಲಿ ಮಾಡಿಕೊಟ್ಟವರು. ಮೊದಲಾಗಿ ನಾವು ವೇದಿಕೆಗೆ ಕರೀತಾ ಇದ್ದೇವೆ. 2 ದಿನಗಳ ಕಾಲದ ಈ ಒಂದು ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ನಿರ್ಣಾಯಕರ ಪೀಠವನ್ನು ಅಲಂಕರಿಸಿ ಜಿಲ್ಲೆ, ಹೊರ ರಾಜ್ಯ ಮತ್ತು ಪ್ರಸ್ತುತ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಇಬ್ರು ಕಾಪುವಿನಿಂದ ಅವಳಿ ಜವಳಿ ಇದ್ದಾರೆ. ಮಾಧವ್ ಕಾಪು, ಯಾದವ್ ಕಾಪು, ಇವರನ್ನು ನನಗೂ ಕೂಡ ಈಗಲೂ ಕೂಡ ಕಂಡು ಹಿಡಿಲಿಕ್ಕೆ ಆಗ್ಲಿಲ್ಲ, ಯಾದವ್ ಯಾರು ಮಾಧವ್ ಯಾರು ಅಂತ ಹೇಳಿ. ನಿಮ್ಗೆ ಕಂಡು ಹಿಡಿಲಿಕ್ಕೆ ಆಗ್ತದೆ ಇಲ್ವಾ ನನಗೆ ಗೊತ್ತಿಲ್ಲ. ಟೆನ್ನಿಸ್ ಬಾಲ್ ಅತ್ಯಂತ ಜನಪ್ರಿಯ ನಿರ್ಣಾಯಕರು, ಅವರು ವೇದಿಕೆ ಬಂದು ಗೌರವದ ಈ ಒಂದು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗ್ಬೇಕನ್ನೋದ ಕೇಳ್ಕೊಳ್ತಾ ಇದ್ದೇವೆ. ಯಾದವ್ ಪೂಜಾರಿ ಕಾಪು, ಮಾಧವ್ ಪೂಜಾರಿ ಕಾಪು, ಟ್ವಿನ್ಸ್ ಇವರು ಅವಳಿ ಜವಳಿ. ಕ್ರಿಕೆಟ್ ನಲ್ಲಿ ಒಂದೇ ಕ್ರೀಡಾಂಗಣದಲ್ಲಿ ಇಬ್ರು ಕೂಡ ನಿಲ್ಲುವಾಗ ಮಾಧವ್ ಯಾರು ಯಾದವ್ ಯಾರು ಅನ್ನೋದು ನಮ್ಗೆ ಕಷ್ಟ ಆಗ್ತದೆ. ಆ ನಿಟ್ಟಲ್ಲಿ ಇವರು ಇನ್ನಷ್ಟು ಈ ಒಂದು ಕ್ರಿಕೆಟ್ ಅಲ್ಲಿ ಎತ್ತರ ಮಟ್ಟದ ಗೌರವಾನ್ವಿತ ಹೆಸರನ್ನು ಮಾಡಿಕೊಂಡು ಬರಲಿ ಅನ್ನೋದಾಗಿ ಅವರಿಗೆ ಗೌರವದ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಮತ್ತೊಬ್ರು ಕ್ವಾಲಿಫೈ ನಿರ್ಣಾಯಕರಾಗಿರುವಂತ KSCA ಸಂತೋಷ್ ಉಡುಪಿ ಅವರು, ಇವರು ಕೂಡ ಅತ್ಯಂತ ಜನಪ್ರಿಯ ನಿರ್ಣಾಯಕರು. ಯೂನಿವರ್ಸಿಟಿ ಅಂತ ಬಂದಾಗ ಲೆದರ್ ಬಾಲ್ ಅಲ್ಲಿ ಕೂಡ ನಿರ್ಣಾಯಕರ ಪೀಠವನ್ನು ಮಾಡುವವರು ಉಡುಪಿಯ ಸಂತೋಷ್ ಅವರಿಗೆ ಅತ್ಯಂತ ಗೌರವದಿಂದ ಗೌರವ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡಿಕೊಟ್ಟಂತ ಕ್ರಿಕ್ ಲೈನ್, ಈ ಕ್ರಿಕ್ ಲೈನ್ ಅನ್ನುವಂಥದ್ದು ಮೊದಲಿಗೆ M9 ಸ್ಪೋರ್ಟ್ಸ್ ಅಲ್ಲಿ ಇದ್ರು.
ಈಗ ಕ್ರಿಕ್ಲೈನ್ ಹೊಸ ತಂಡವಾಗಿ ಬರ್ತಾ ಇದೆ, ಹೊಸ ಹೊಸ ಟೆಕ್ನಿಷಿಯನ್ ಒಂದಿಗೆ ಈ ಒಂದು ಪ್ರಸ್ತುತ ಮಂಚೂಣಿಯಲ್ಲಿ ಅತ್ಯುತ್ತಮ ಇವತ್ತು ಉಡುಪಿ ಜಿಲ್ಲೆಯಲ್ಲಿ 2 ಕಡೆಗಳಲ್ಲಿ ನೇರ ಪ್ರಸಾರ ಕೊಟ್ಟರು ಕೂಡ ಅತ್ಯುತ್ತಮ ಕ್ಲಿಯಾರಿಟಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಿಕೊಂಡು ಶುಭಾನ್ ಶೇಖ್ ಅವರ ಒಂದು ಉಸ್ತುವಾರಿಯಲ್ಲಿ ಈ ಒಂದು ನೇರ ಪ್ರಸಾರವನ್ನು ಕೊಟ್ಟಿತ್ತು. ಅದರ ಸಿಬ್ಬಂದಿ ಈಗ ನಮ್ಮ ವೇದಿಕೆ ಬರ್ತಾ ಇದ್ದಾರೆ, ಅವರಿಗೆ ಗೌರವ ಸ್ಮರಣಿಕೆಯನ್ನು ಕೊಡಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಈ ಒಂದು ಪಂದ್ಯಕೂಟಕ್ಕೆ ಯಶಸ್ವಿಗೆ ಕಾರಣಭೂತರಾದವರು ನಮ್ಮ ಜೊತೆ ಈ ಒಂದು ಪಂದ್ಯಕೂಟ ನಡೆಸಬೇಕಾದ್ರೆ ಸಹಕಾರವನ್ನ ಕೊಟ್ಟವರು ಶಾಂತಿ ಕ್ರಿಕೆಟರ್ಸ್ ಜಾರ್ಕಾಳ. ಇದರ ಯಾರಾದ್ರೂ ಸದಸ್ಯರಿದೆ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರು ಇಲ್ಲದಿದ್ರೆ ಶಾಂತಿ ಯುವಕ ಮಂಡಳದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಒಂದು ಪಂದ್ಯಕೂಟ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ಕೊಟ್ಟಿದ್ದಾರೆ. ಕ್ರೀಡಾಂಗಣ ಇರ್ಬೋದು, ಈ ಕ್ರಿಕೆಟ್ ಪಂದ್ಯಕೂಟಕ್ಕೆ ಯಾವುದೇ ವ್ಯವಸ್ಥೆ ಇದ್ರೂ ಕೂಡ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತೊಂದು SBC ಜಾರ್ಕಾಳ ಈ ತಂಡದ ಸರಿ ಸುಕೇಶ್ ಅವರ, ಕಿರಣ್ ಅವರು ಯಾರಾದ್ರೂ ಬನ್ನಿ, ಗೌರವ ಸ್ಮರಣಿಕೆ ನಿಮ್ಗೆ ಇದೆ. ಸರಿ ಪ್ರಶಾಂತ್ ಶೆಟ್ಟಿ ನೀವೇ ಬನ್ನಿ. ಮತ್ತೊಂದು ತಂಡ ಉಚ್ಚಂಗಿ ಕ್ರಿಕೆಟರ್ಸ್ ಕಾರ್ಕಳ, ಬೈಲೂರು. ಈ ಒಂದು ತಂಡ ಬಾಸು ಹಿರಿಯ ತಂಡ, ಬಾಸು ವರ್ಷಗಳಿಂದ ಕ್ರಿಕೆಟ್ ಅನ್ನು ನಡೆಸಿದಂತ ತಂಡ, ಬಾಸು ಪ್ರಶಸ್ತಿಯನ್ನು ಗೆದ್ದ ತಂಡ. ಆ ತಂಡದ ಆಟಗಾರ ಅಭಿ ಅವರು ವೇದಿಕೆ ಬಂದು ಗೌರವ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಿ ಅನ್ನೋದನ್ನು ಕೇಳಿಕೊಂಡು ಈ ಒಂದು 2 ದಿನಗಳ ಕಾಲದ ವೀಕ್ಷಕ ವಿವರಣೆಯನ್ನು ಮಾಡಿಕೊಟ್ಟವರು, ನಮ್ಮ ಜೊತೆ ಸಹಕಾರವನ್ನು ಕೊಟ್ಟವರು, ಪ್ರಸ್ತುತ ಮಂಚೂಣಿಯಲ್ಲಿ ಅತ್ಯುತ್ತಮ ನಿರ್ಣಾಯಕರ ಕೆಲಸದೊಂದಿಗೆ ಈ ವೀಕ್ಷಕ ವಿವರಣೆಯಲ್ಲಿ ಕೂಡ ತನ್ನದೇ ಆಗಿರುವ ಛಾಪನ್ನ ಮೂಡಿಸಿದಂತ ಈ ಭಾಗದ ಹುಡುಗ, ಪ್ರಸ್ತುತ ಜಿಲ್ಲೆಯಲ್ಲಿ ಬಾಸು ಬೇಡಿಕೆಯಲ್ಲಿ ಇರುವಂತಹ ಹುಡುಗ, ವಾಯ್ಸ್ ಆಫ್ ಬೈಲೂರು, ಸನತ್ ಫ್ರಮ್ ಬೈಲೂರು, ಅವರು ವೇದಿಕೆ ಬರ್ಬೇಕನ್ನೋದ ಕೇಳ್ಕೊಳ್ತಾ ಇದ್ದಾವೆ. ಹಲೋ. ಅದೇ ರೀತಿ ನಮ್ಮೊಂದಿಗೆ ನಿನ್ನೆಯಿಂದ ಇವತ್ತಿನವರೆಗೆ ನಮ್ಮ ಆತ್ಮೀಯರಾದಂತ ಸತೀಶ್ ಮಣಿಪಾಲ್ ಅವರಿದ್ದಾರೆ. ಇನ್ನೋರ್ವ ವೀಕ್ಷಕ ಬಣಗಾರ, ರಾಜ್ಯ ಮಟ್ಟದಲ್ಲಿ ವೀಕ್ಷಕ ಬಣ ನಡೆಸಿಕೊಂಡಂತ ಸತೀಶ್ ಮಣಿಪಾಲ್ ಅವರ ವೇದಿಕೆ ಬನ್ನಿ. ಇವರಿಗೆ ದಿನೇಶ್ ಪೂಜಾರಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಮತ್ತೊಬ್ರು ನಮ್ಮ ಈ ಒಂದು ಕ್ರಿಕೆಟ್ಗೆ ಸಹಕಾರವನ್ನು ಕೊಟ್ಟವರು SBF ಕಣಂಜರ ಪರವಾಗಿ ಪುಣೆಯಿಂದ ಆಗಮಿಸಿ ನಮ್ಗೆ ಈ ಒಂದು ಪಂದ್ಯಕೂಟಕ್ಕೆ ಬಾಸು ಬೆಂಬಲವನ್ನು ಕೊಟ್ಟವರು ವಿಕಾಸ್ ಅವರು ವೇದಿಕೆ ಬಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಿ ಅನ್ನೋದನ್ನ ಕೇಳ್ಕೊಳ್ತಾ ಇದ್ದೇವೆ. ಇವರು ಕೂಡ ಸ್ನೇಹಜೀವಿ, ಎಲ್ರಿಗೂ ಬೇಕಾಗಿರುವಂತಹ ಹುಡುಗ, ಪುಣೆಯಿಂದ ಆಗಮಿಸಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ, ನಮ್ ಜೊತೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಗೌರವದ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಸದಾ ಹಸನ್ಮುಖಿ ಬಾರಿ ತೆಲಿಕೆದ ಆನ್ ಸರಿ. ಸರಿ, ಇನ್ನು ಬಹುಮಾನ ವಿತರಣೆಗೆ ಹೋಗ್ತಾ ಇದ್ದಾವೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಅಯೋಧ್ಯ ಟ್ರೋಫಿಯಲ್ಲಿ ಅತ್ಯಂತ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟವರಿಗೆ ಈಗ ಬಹುಮಾನ ವಿತರಣೆಯನ್ನು ಕೊಡ್ತಾ ಇದ್ದಾವೆ. ಮೊದಲಾಗಿ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ SBF. ಈ ಒಂದು ತಂಡ ಅಜೇಯವಾಗಿ ಫೈನಲ್ ಪ್ರವೇಶ ಮಾಡಿತ್ತು. ಈ ತಂಡ ಫೈನಲ್ ಪ್ರವೇಶವನ್ನು ಮಾಡುವುದಕ್ಕೆ ಮೂಲ ಕಾರಣವೇ ಅವರು
ಯಾಕೆಂತ ಹೇಳಿದ್ರೆ ಇದು ಬೈಲೂರು ಪ್ರೀಮಿಯರ್ ಲೀಗ್ ಪಂದ್ಯಾಟದಲ್ಲಿ ಅವರು ಆಡಲಿಲ್ಲ, ತಂಡ ಸೋತಿತ್ತು. ಆದ್ರಿಂದ ಈ ಒಂದು ಅಯೋಧ್ಯೆ ಟ್ರೋಫಿಯಲ್ಲಿ ಅವರೇ ಆಡಿಕೊಂಡು ಬಂದಿದ್ದಾರೆ, ತಂಡ ಕೂಡ ಗೆದ್ದಿದೆ. ಆ ತಂಡದ ಆಟಗಾರರು ಕೂಡ ಬಹಳ ಸುತ್ತಮರಿಸಿ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಫೀಲ್ಡಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಕೂಡ ಇರ್ಬೋದು, ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ರೆ ಅವರ ಒಂದು ಆಟವೇ ಮೇನ್ ಟರ್ನಿಂಗ್ ಪಾಯಿಂಟ್ ಆಗಿ ಫೈನಲ್ ಪಂದ್ಯಾಟದಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವುದಕ್ಕೆ ಆಯಿತು. ಒಂದು ರನ್ನಿಂಗ್ ಕ್ಯಾಚ್, ಒಂದು ಫಯರ್ ರನ್ಔಟ್ ಮತ್ತು ಬ್ಯಾಟಿಂಗ್ ಮ್ಯಾಡರ್ ಓವರ್, ಈ ರೀತಿಯಾಗಿ ಫೈನಲ್ ಪಂದ್ಯ ಶಾಸ್ತ್ರ ಪ್ರಶಸ್ತಿಯನ್ನು ಪಡ್ಕೊಂಡಂತ ರವಿ ಶೆಟ್ಟಿ ಇವರು ವೇದಿಕೆ ಬರಬೇಕು. ಬೈಲೂರು ರವಿ ಶೆಟ್ಟಿ ರಾಜ್ಯ ಮಟ್ಟದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಅತಿ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದವರು. ಬನ್ಸ್ ಕ್ರಿಕೆಟ್ಸ್ ಅಲ್ಲಿ ಬಾಸು ತಂಡಗಳ ಐಕಾನ್ ಆಟಗಾರರಾಗಿ ದಾವಣಗೆರೆ 11 ಸೌತ್ ಝೋನ್ ಕ್ರಿಕೆಟರ್ಸ್ ಬೆಂಗಳೂರಿನ ಪರವಾಗಿ ಆಡಿದಂತ ಹುಡುಗ ರವಿ ಶೆಟ್ಟಿ ಬೈಲೂರು. ಇನ್ನು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾವೆ. ಈ ಟೂರ್ನಮೆಂಟ್ ಉದ್ದಕ್ಕೂ ಯಾರು ಕೂಡ ನಾವು ಈ ಒಂದು ಪ್ರಶಸ್ತಿಯನ್ನು ಕೊಡುವುದು ಹೇಗೆ ಅಂತ ಹೇಳಿದ್ರೆ ಹೀರೋಸ್ ಅನ್ನು ಬಳಸಿದ್ದೇವೆ, ಆದ್ರೆ ಅದರ ನಾವು ಉಪಯೋಗವನ್ನು ಮಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಬರ್ತದೆ, ಆದ್ರೆ ನಾವು ಇಲ್ಲಿ ನೇರವಾಗಿ ನೋಡುವಂತ ಸಂದರ್ಭ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಬೇಕಾಗ್ತದೆ. ಕೆಲವೊಂದು ಸಂದರ್ಭ ಕೆಲವು ವಿಚಾರಗಳನ್ನು ನಾವು ನೋಡ್ಬೇಕಾಗ್ತದೆ ಈ ಒಂದು ಪ್ರಶಸ್ತಿಯನ್ನು ಕೊಡುವುದಕ್ಕೆ. ಅದರಲ್ಲಿ ಬೇರೆ ಹೆಸರು ಬಂದಿರ್ಬೋದು, ಇದರಲ್ಲಿ ಬೇರೆ ಹೆಸರು ಬಂದಿರ್ಬೋದು, ಆದ್ರೆ ನಾವು ಕೊಡುವಂತ ಈ ಒಂದು ಪ್ರಶಸ್ತಿ ಸರಿಯಾಗಿಯೇ ಇದೆ. ಆದ್ದರಿಂದ ಆ ಹೀರೋಸ್ ಅನ್ನು ಇನ್ನು ನೋಡುವುದಕ್ಕೆ ಹೋಗಬೇಡಿ, ನಾವು ಈ ಒಂದು ಪ್ರಶಸ್ತಿಯನ್ನು ಕೊಡ್ತೇವೆ, ಆವಾಗ ನೀವು ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಕೇಳಿಕೊಂಡು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಂಡ ಆಟಗಾರ, ಟೂರ್ನಮೆಂಟ್ ಉದ್ದಕ್ಕೂ ಕೂಡ ಅತ್ಯುತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸಿ 7 ಪಂದ್ಯಾಟದಲ್ಲಿ 11 ವಿಕೆಟ್ಸ್ ಗಳನ್ನು ಕಬಳಿಸಿದಂತ V7 ಕರಾವಳಿ ಫ್ರಾನ್ಸ್ ಕ್ಯಾಪ್ಟನ್ ಫಯರ್ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ವೇದಿಕೆ ಬರ್ಬೇಕನ್ನೋದನ್ನ ಕೇಳ್ಕೊಳ್ತಾ ಇದ್ದಾವೆ. V7 ಕರಾವಳಿ ಫ್ರೆಂಡ್ಸ್ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಟೂರ್ನಮೆಂಟ್ ಅಲ್ಲಿ ಪಡ್ಕೊಳ್ತಾ ಇರುವಂತಹ ಆಟಗಾರ ಫಯಾಜ್. ಶಾಂತಿ ಯುವಕ ಮಂಡಲದ ಅಧ್ಯಕ್ಷರು ಮುಸ್ತಫ್ ಅವರು ಈ ಒಂದು ಗೌರವದ ಸ್ಮರಣಿಕೆಯನ್ನು ಕೊಡ್ತಾ ಇದ್ದಾರೆ, ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಸರಿ, ಇನ್ನು ಬೆಸ್ಟ್ ಬ್ಯಾಟ್ಸ್ಮನ್ ಉತ್ತಮ ದಾಂಡಿಗ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತ ಆಟಗಾರ, ಟೂರ್ನಮೆಂಟಿನ ಉದ್ದಕ್ಕೂ ಕೂಡ ಪ್ರತಿ ಪಂದ್ಯಾಟದಲ್ಲಿ ಆಡಿಕೊಂಡು ಬಂದು ತಂಡಕ್ಕೆ ಜಯವನ್ನು ತಂದುಕೊಡುವುದರಲ್ಲಿ ಬಹುಮುಖ್ಯ ಪಾತ್ರವನ್ನು ಕೊಟ್ಟಂತ ಬಾಸು ಸಮಯದ ನಂತರ ತಂಡಕ್ಕೆ ಹೊಂದಿಕೊಂಡು ಆಡಿದಂತ ಆಟಗಾರ, ಲೆಫ್ಟಿ ಆಟಗಾರರಾಗಿ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿ ಅಂತಿಮ ಪಂದ್ಯದಲ್ಲಿ ಕೈಕೊಟ್ಟರು ಕೂಡ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ. ಅಂದ್ರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ 5 ಪಂದ್ಯದಲ್ಲಿ 98 ಓಟವನ್ನು ದಾಖಲಿಸಿದಂತ ಲೆಫ್ಟಿ ಕಿರಣ್ ಪೂಜಾರಿ ಇವರು ಪಡ್ಕೊಳ್ತಾ ಇದ್ದಾರೆ. ಅವರು ವೇದಿಕೆ ಬರ್ಬೇಕನ್ನೋದನ್ನ ಕೇಳ್ಕೊಳ್ತಾ ಇದ್ದಾವೆ. ವೇದಿಕೆಯಲ್ಲಿರುವಂತ ನಮ್ಮ ನೀರೇ ಗರಡಿಯ ಅರ್ಚಕರು ಗೋಪಾಲ್ ಪೂಜಾರಿ ಅವರು ಈ ಒಂದು ಬೆಸ್ಟ್ ಬೌಲರ್ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಕೊಡಿ ಅನ್ನೋದನ್ನ ಕೇಳ್ಕೊಳ್ತಾ ಇದ್ದಾವೆ. ಇನ್ನು ಮ್ಯಾನ್ ಆಫ್ ದ ಸೀರೀಸ್ ಎನಿ ಗೆಸ್ಸಿಂಗ್? 2 ತಂಡ ಗೆಸ್ ಮಾಡಿ, ಸೋತ ತಂಡ ಸಹ ಗೆಸ್ ಮಾಡಬಹುದು. ಮ್ಯಾನ್ ಆಫ್ ದ ಸೀರೀಸ್ ಉಂಟಾ? ಯಾರಿಗಾದ್ರೂ ಗೊತ್ತುಂಟಾ? ನಾವು ಮೊದಲೇ ಹೇಳಿದ್ದೇವೆ, ಕ್ರಿಕೆಟ್ ಹೀರೋಸ್ ನೋಡ್ಲಿಕ್ಕೆ ಹೋಗಬೇಡಿ, ಇಲ್ಲಿ ಗ್ರೌಂಡ್ ಅಲ್ಲಿ ಏನ್ ನಡೆದಿದೆ ಅದನ್ನ ನಾವು ನೋಡಿಕೊಂಡು ಕೊಟ್ಟಿದ್ದು ಇದು. ಯಾಕೆಂತ ಹೇಳಿದ್ರೆ ಖಾಲಿ ಕೊಡುದಲ್ಲ, ಬ್ಯಾಟಿಂಗ್ ನೋಡ್ತೇವೆ, ಬೌಲಿಂಗ್ ನೋಡ್ತೇವೆ, ಈ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ನೋಡ್ತೇವೆ. ಮ್ಯಾನ್ ಆಫ್ ದ ಸೀರೀಸ್ ಅಂತ ಬಂದಾಗ ಅದೇ ರನ್ಔಟ್ ನೋಡ್ತೇವೆ, ಕ್ಯಾಚ್ ನೋಡ್ತೇವೆ, ತಂಡವನ್ನು ಹೇಗೆ ಕಟ್ಟಿಕೊಂಡು ಕ್ಷೇತ್ರ ರಕ್ಷಣೆ ಫೀಲ್ಡಿಂಗ್ ಅನ್ನು ಸೆಟ್ ಮಾಡ್ತಾರೆ, ಇದೆಲ್ಲ ನೋಡುವಾಗ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ಳೋ ಆಟಗಾರ ಬಾಸು ಸಮಯದ ನಂತರ ರಿಯಲ್ ಗೇಮ್ ಮ್ಯಾನ್ ಆಫ್ ದ ಸೀರೀಸ್ ರವಿ ಶೆಟ್ಟಿ ಬೈಲೂರು.
ಈ ಒಂದು ಪ್ರಶಸ್ತಿಗೆ ವೇದಿಕೆ ಬರಬೇಕಾದ್ರೆ ಕೇಳ್ಕೊಳ್ತಾ ಇದ್ದೇವೆ ರವಿ ಶೆಟ್ಟಿ. ನಮ್ಮ ವೇದಿಕೆಯಲ್ಲಿರುವಂತ ದಿನೇಶ್ ಪೂಜಾರಿ ಅವರು ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ವಿತರಿಸಬೇಕಾದ ಕೇಳ್ಕೊಳ್ತಾ ಇದ್ದೇವೆ. ರವಿ ಶೆಟ್ಟಿಗೆ ಮ್ಯಾನ್ ಆಫ್ ದ ಸೀರೀಸ್. ಟೂರ್ನಮೆಂಟ್ ಉದ್ದಕ್ಕೂ ಕೂಡ ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಈ ರೀತಿಯಾಗಿ ಅತ್ಯುತ್ತಮ ಆಟವನ್ನು ಆಡಿದಂತ ಆಟಗಾರ ರವಿ ಶೆಟ್ಟಿ. ಇನ್ನು ಅಂತಿಮವಾಗಿ 2 ಬಹುಮಾನಗಳು ಮಾತ್ರ ಬಾಕಿ ಇದೆ. ಅಯೋಧ್ಯೆ ಫ್ರೆಂಡ್ಸ್ ನೀರೇ ಅಂದ್ರೆ ನಮ್ಮ ಜಗದೀಶ್ ಪೂಜಾರಿ ಮತ್ತು ರಿತೇಶ್ ಪೂಜಾರಿ ಅವರ ಒಂದು ಉಸ್ತುವಾರಿಯಲ್ಲಿ ಸಂಘಟನೆಯಲ್ಲಿ ಈ ರೀತಿಯ ಒಂದು ಪಂದ್ಯಾಟವನ್ನು ಅತ್ಯುತ್ತಮವಾಗಿ ಸಂಘಟಿಸಿಕೊಂಡು ಅಯೋಧ್ಯೆ ಟ್ರೋಫಿಯನ್ನು ಈಗ ಸಮರ್ಪಣೆ ಮಾಡ್ತಾ ಇರುವಂತ ಈ ಒಂದು ಪಂದ್ಯದ ಫೈನಲ್ ಪ್ರವೇಶವನ್ನು ಮಾಡಿ ಅಂತಿಮವಾಗಿ ಲೋ ಸ್ಕೋರ್ ಅಲ್ಲಿ ಹೈ ಪ್ರೆಷರ್ ಅನ್ನು ತರುವ ಮುಖಾಂತರವಾಗಿ ಪರಾಜಯವನ್ನು ಕಂಡರೂ ಕೂಡ 2ನೇ ಬಾರಿಗೆ ಇದೇ ಕ್ರೀಡಾಂಗಣದಲ್ಲಿ ಅಯೋಧ್ಯೆ ಟ್ರೋಫಿಯನ್ನು ರನ್ನರ್ ರೂಪದಲ್ಲಿ ಜಯಿಸಿದಂತ ಕರಾವಳಿ V7 ಅವರು ಫಯಾಜ್ ಅವರ ನಾಯಕತ್ವದಲ್ಲಿ ಆಡಿತು. ಎಲ್ಲ ಆಟಗಾರರು ವೇದಿಕೆ ಬರಬೇಕನ್ನೋದನ್ನ ಕೇಳ್ಕೊಳ್ತಾ ಇದ್ದೇವೆ. ಫಯಾಜ್ ಅವರೇ, ನಿಮ್ಮ ಎಲ್ಲ ಆಟಗಾರನ್ನು ನಮ್ಮ ವೇದಿಕೆ ಕರೆದುಕೊಂಡು ಬನ್ನಿ ಅನ್ನೋದನ್ನ ಕೇಳ್ಕೊಳ್ತಾ ಇದ್ದೇವೆ. ಗೌರವದ ಮೆಡಲ್ಸ್ ಅನ್ನ ಅವರ ಕೊರಳಿಗೆ ಹಾಕಿ ಅನ್ನೋದನ್ನ ಕೇಳಿಕೊಂಡು ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರು ಈ ರನ್ನರ್ ಅಪ್ ಆಕರ್ಷಕ ಅಯೋಧ್ಯೆ ಟ್ರೋಫಿಯನ್ನು ಕೊಡಬೇಕು ಅನ್ನೋದನ್ನ ಕೇಳ್ಕೊಳ್ತಾ ಇದ್ದೇವೆ. ಕರಾವಳಿ V7 ಪೈ ಅವರ ನಾಯಕತ್ವದಲ್ಲಿ ಆಡಿತ್ತು. ಎಲ್ಲ ಆಟಗಾರರು ವೇದಿಕೆ ಬನ್ನಿ ಅನ್ನೋದನ್ನ ಕೇಳ್ಕೊಳ್ತಾ ಇದ್ದಾವೆ. ಫಿರೋಜ್, ಫರಾನ್, ಪಯ್ಯ, ತೌಸೀಫ್, ಪವನ್ ಶೆಟ್ಟಿ, ರತನ್, ತೌಹೀದ್, ನಾಸೀರ್, ಸ್ಯಾಂಡಿ, ವೇದಿಕೆಯಲ್ಲಿರುವುದು ಎಲ್ಲ ಅತಿಥಿ ಅಭ್ಯಾಗತರು ಸೇರಿಕೊಂಡು ಈ ಒಂದು ಅಯೋಧ್ಯೆ ಟ್ರೋಫಿಯ ರನ್ನರ್ ಅಪ್ ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸಿ ಅನ್ನೋದನ್ನ ಕೇಳ್ಕೊಳ್ತಾ ಇದ್ದೇವೆ. ಅಯೋಧ್ಯೆ ಫ್ರೆಂಡ್ಸ್ ನೀರಯ್ಯ ಅಯೋಧ್ಯೆ ಟ್ರೋಫಿಯ ರನ್ನರ್ ಅಪ್ ಪ್ರಶಸ್ತಿಯನ್ನು ಗೆದ್ದ V7 ಕರಾವಳಿ ಫ್ರೆಂಡ್ಸ್ ಗೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಈ ಒಂದು 2024ರ ಅಯೋಧ್ಯೆ ಟ್ರೋಫಿಯನ್ನು ಪ್ರಶಸ್ತಿಯನ್ನು ತೆಕ್ಕೆಗೆ ಹಾಕಿಕೊಂಡಂತ ಪ್ರಶಸ್ತಿ ಚಾಂಪಿಯನ್ಸ್ ಗಳ ತಂಡ ಶ್ರೀ ಬ್ರಹ್ಮಲಿಂಗೇಶ್ವರ ಕಣಂಜಾರ್. ಈ ತಂಡದ ಎಲ್ಲ ಆಟಗಾರರು ವೇದಿಕೆ ಬರಬೇಕನ್ನೋದ ಕೇಳ್ಕೊಳ್ತಾ ಇದ್ದೇವೆ. ಬಯಲೂರು ಪ್ರೀಮಿಯರ್ ಲೀಗ್ ಅಲ್ಲಿ ಅದೃಷ್ಟ ಕೈ ಕೊಟ್ಟರು ಕೂಡ ಈ ಬಾರಿ ಮಾತ್ರ ಅದೃಷ್ಟದೊಂದಿಗೆ ಚಾಂಪಿಯನ್ಸ್ ಗಳಾಗ್ತಾ ಇದ್ದಾರೆ. 2 ದಿನಗಳ ಹಿಂದೆ ಅಷ್ಟೇ ಕನಂಜಾರಿನ ರಾಜೇಶ್ ಅವರು ನಂಗೆ ಸಿಕ್ಕಿದ್ರು. ಅವ್ರ ಹತ್ರ ಕೇಳಿಕೊಂಡಾಗ ಅವ್ರು ಹೇಳಿದ್ರು, ಅದು ಹೇಗೆ ಹೇಳಿದ್ರಂತ ನಂಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಈ ಬಾರಿ ಹೇಗುಂಟಂತ ತಂಡ ಕೇಳಿದಾಗ ನಮ್ಮ ತಂಡ ಒಳ್ಳೇದುಂಟು, ನಾವೇ ಪ್ರಶಸ್ತಿ ಗೆಲ್ತೇವೆ ಅಂತ ಹೇಳಿದ್ದಾರೆ. ಅವರ ಮಾತು ಕೂಡ ನಿಜ ಆಯ್ತು. ಯಾವ ರೀತಿಯಾಗಿ ಅವರನ್ನ ದೇವರೇ ಹೇಳಿಸಿದ್ದೇನ ಗೊತ್ತಿಲ್ಲ, ಆದ್ರೆ ತಂಡದ ಪರ್ಫಾರ್ಮೆನ್ಸ್ ಬಹಳ ಉತ್ತಮ ರೀತಿಯಲ್ಲಿ ಬಂದಿದೆ. ಆದ್ದರಿಂದ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಎಲ್ಲ ಆಟಗಾರ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಆಟಗಾರರು ವೇದಿಕೆ ಮುಂಭಾಗ ಬಂದು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡು ಬನ್ನಿ, ಎಲ್ರು ಬನ್ನಿ. ಶ್ರೀ ಬ್ರಹ್ಮಲಿಂಗೇಶ್ವರ ಕಣಂಜಾರ್ ಅಂತ ಬಂದಾಗ ಕಣಂಜಾರ ಪ್ರೀಮಿಯರ್ ಲೀಗ್ ಅನ್ನು ಕೂಡ ಅತ್ಯುತ್ತಮವಾಗಿ ಸಂಘಟಿಸಿದಂತ ಒಂದು ತಂಡ. ಪ್ರತಿ ವರ್ಷ ಕೂಡ ಟ್ರೋಫಿಯನ್ನು ಗೆದ್ದ ತಂಡ
ಶ್ರೀ ಬ್ರಹ್ಮಲಿಂಗೇಶ್ವರ ಕಣಂಜಾರ್. ಒನ್ಸ್ ಅಗೇನ್. ಸರಿ, ಓಕೆ, ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಹೀಗೆ ಇರಲಿ, ಮುಂದಿನ ದಿನಗಳ ಪ್ರಶಸ್ತಿ ಇನ್ನಷ್ಟು ನಿಮ್ಮ ಪಾಲಿಗೆ ಬರಲಿ ಅನ್ನೋದಾಗಿ ಶುಭ ಹಾರೈಕೆ ಮಾತುಗಳನ್ನು ಹೊತ್ತುಕೊಂಡು ಈ ಒಂದು ಪಂದ್ಯಕೂಟಕ್ಕೆ ಪ್ರತ್ಯಕ್ಷ